ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು 2-3 ವಾರ ಹಿಂದೆ ನಮ್ಮೂರಿಗೆ ಹೋಗಿದ್ದಾಗ ಶೂಟ್ ಮಾಡಿದ್ದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ನಾರ್ಮಲ್ಲು ಬೆಳಗ್ಗೆ ಎದ್ದಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ಹಿಂದಿನ ದಿನವೇ ಅಂದರೆ ನಾವು ಶನಿವಾರ ಊರಿಗೆ ಹೋಗಿದ್ವಿ. ಅವತ್ತೆಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇವಾಗ ಜಸ್ಟು ಎದ್ದು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಡ್ಲಿ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿನ ಟ್ರೈ ಮಾಡಿದ್ದೀನಿ ಒಂದು ರೆಸಿಪಿನ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಯೂಶಲಿ ಬೆಳಗ್ಗೆ ಎದ್ದಿದ ತಕ್ಷಣ ಈ ನಮ್ಮನೆ ರೋಡ್ ಇದೆಯಲ್ವಾ, ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸರಿಗೆ ವಾಕ್ ಮಾಡ್ತಾ ಇಲ್ಲ. ನಾನು ಮೊದಲು ಕೋವಿಡ್ ಟೈಮಲ್ಲಿ ಇಲ್ಲಾಂದರೆ ರಜಾ ಟೈಮಲ್ಲೆಲ್ಲ ಊರಿಗೆ ಹೋದರೆ ಈ ರೋಡಲ್ಲಿ ನಾನು ಸುಮಾರು ಒಂದು 20 ನಿಮಿಷ ವಾಕ್ ಮಾಡ್ತೀನಿ. ಅಲ್ಲಿಂದ ಮುಂದೆ ಕಂಟಿನ್ಯೂಷನ್ನು ತೋಟದ ಹತ್ರಕ್ಕೆ ಹೋಗೋದಕ್ಕೆ ರೋಡ್ ಇದೆ. ಒಂದಷ್ಟು ದೂರ ಸುಮಾರು 3-4 ಕಿಲೋಮೀಟರು ಓಡಾಡಿ ಬರ್ತೀನಿ, ಅಂದರೆ ವಾಕ್ ಮುಗಿಸ್ಕೊಂಡು ಬರ್ತೀನಿ. ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು. ಸೊ ಹಂಗಾಗಿ ಇವಾಗ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಆಗಲೇ ಬಿಸಿಲು ಬಂದ್ಬಿಟ್ಟಿದೆ. ಅಮ್ಮನೂ ಮತ್ತು ಅಜ್ಜಿ ಸುಮಾರು ಹೊತ್ತಾಗಿದೆ ಎದ್ದು. ಕಾಫಿ ಮಾಡಿಕೊಟ್ರು ಅಮ್ಮ. ನಾನು ಕುಡಿದ್ಬಿಟ್ಟು ಇವಾಗ ಅಮ್ಮ ಚಟ್ನಿಗೆ ತೆಂಗಿನಕಾಯಿನ ಪೀಸ್ ಮಾಡಿ ಕೊಡ್ತಿದ್ದಾರೆ. ನಾನೊಂದು ಸಲ ಮಕ್ಕಳಿದಾರಲ್ವ, ಸೊ ಎಷ್ಟೇ ಕ್ಲೀನ್ ಮಾಡಿದ್ರೂ ಕಸ ಆಗಿಬಿಡುತ್ತೆ ಬೇಗ. ಹಾಗಾಗಿ ಕ್ಲೀನಾಗಿ ಒಂದು ಸಲ ಕಸ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ. ಮತ್ತು ರೀಸೆಂಟು ನಂದು 2-3 ವೀಡಿಯೋಗೆ ಸುಮಾರು ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಕಮೆಂಟ್ಗಳಿಗೆ ನಾನು ಸರಿಗೆ ರಿಪ್ಲೈ ಮಾಡಿಲ್ಲ. ಯಾಕಂದರೆ ಒಂದು 2-3 ಕಮೆಂಟು ನನಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಂಗಾಗಿ ನಾನು ರಿಪ್ಲೈ ಮಾಡಿಲ್ಲ. ಮುಂದೆ ನೋಡೋಣ, ಯಾವಾಗಾದರೂ ನನಗೆ ಆ ವಿಷಯದ ಬಗ್ಗೆ ಮಾತಾಡಬೇಕು ಅನಿಸಿದ್ರೆ ಮಾತಾಡ್ತೀನಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಮತ್ತು ಇವಾಗ ಚಟ್ನಿನ ಮಾಡೋದಕ್ಕೆ ಫಸ್ಟು ಒಂದು 1/4 ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬೇಕು. ಕೆಲವೊಂದು ರೆಸಿಪಿಗಳನ್ನ ಟ್ರೈ ಮಾಡಿದಾಗ ಒಂದೊಂದು ಅಷ್ಟು ಚೆನ್ನಾಗಿ ಬರಲ್ಲ, ಒಂದೊಂದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ, ಆ ಥರ ಇರುತ್ತೆ. ಈ ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅದೇ ಬಾಣಲಿಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಮತ್ತು ಒಂದು ಮಿಕ್ಸಿ ಜಾರ್ಗೆ ಆವಾಗಲೇ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಚಟ್ನಿ ಬೇಕೋ ಅಷ್ಟು ಅಳತೆಗೆ ಮಾಡ್ಕೊಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಹಾಕ್ಕೊಂಡು ಚೆನ್ನಾಗಿ ನೈಸ್ ಆಗೋವರೆಗೂ ನೀರು ಹಾಕ್ತೇನೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ರೆ ಬೇಗ ನೈಸಿಗೆ ರುಬ್ಬೋಕ್ಕಾಗಲ್ಲ. ಅದಕ್ಕೋಸ್ಕರ ಪುಡಿ ಮಾಡ್ಕೊಂಡಾದಮೇಲೆ ಆವಾಗಲೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಲ್ವ, ಅದು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಾದ್ಮೇಲೆ ಹುಳಿಗೆ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂಚೂರು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಕಾಳುಗಳನ್ನ ಫ್ರೈ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಚಟ್ನಿ ಗಟ್ಟಿ ಇದೆ. ಮತ್ತು ಒಂಚೂರು ನೀರನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂಚೂರು ಬೆಚ್ಚಗಾದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ರುಬ್ಕೊಂಡಿರೋ ಚಟ್ನಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಾಕು, ಚಟ್ನಿ ರೆಡಿ ಆಗುತ್ತೆ. ಇವಾಗ ಸಮ್ಮರು ಆಲ್ರೆಡಿ ಸುಮಾರು ದಿನ ಆಯಿತು ಬಿಸಿಲು ಶುರುವಾಗಿ. ಹಾಗಾಗಿ ಈ ಶೀಟಿನ ಮನೆ ತುಂಬ ಬಿಸಿಲು ಆಗ್ತಾಯಿದೆ, ಇರೋದಕ್ಕೆ ಆಗಲ್ಲ. 10 ಗಂಟೆ ಮೇಲೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಮತ್ತು ಸೆಕೆ ಜಾಸ್ತಿ ಶುರುವಾಗ್ಬಿಡುತ್ತೆ. ನೋಡಬೇಕು ಮತ್ತು ರಜಕ್ಕೆ ಹೋದಾಗ ಏನು ಮಾಡಬೇಕು ಅಂತ. ಇವಾಗ ಮತ್ತು ಚಟ್ನಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತೆ ಒಂಚೂರು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಮಾಡ್ಕೊಬೇಕು. ಇಡ್ಲಿ ಹಿಟ್ಟು ನಾವು ನಮ್ಮ ಮನೇಲಿ ಅಂದರೆ ರಾಮನಗರದಲ್ಲಿ ಇಡ್ಲಿ ಹಿಟ್ಟಿತ್ತು, ಅದನ್ನು ತೊಗೊಬಂದಿದ್ದೀವಿ. ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ 2-3 ದಿವಸ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ತೊಗೊಬಂದಿದ್ವಿ. ಬೆಳಗ್ಗೆ ನಾಷ್ಟಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ನಮ್ಮ ಅಜ್ಜಿಗೆ ನೀಟಾಗಿ ಇರವ್ವ ಅಂತ ಹೇಳಿದೆ. ಸೊ ಹಂಗಾಗಿ ಕೈ ಕಾಲು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ಇಡ್ಲಿ ಹಿಟ್ಟು ಈ ಥರ ಇದೆ. ನಮ್ಮ ಮನೇಲಿ ಏನೋ ಗೊತ್ತಿಲ್ಲ, ಒಂದೊಂದು ಸಲ ಇಡ್ಲಿ
ಹಿಟ್ಟು ಚೆನ್ನಾಗಾಗುತ್ತೆ ಮತ್ತು ದೋಸೆ ಹಿಟ್ಟೂ ಚೆನ್ನಾಗಾಗುತ್ತೆ, ಒಂದೊಂದು ಸಲ ಚೆನ್ನಾಗಾಗಲ್ಲ. ಅದೇನಂತಲೇ ಗೊತ್ತಿಲ್ಲ. ಇವತ್ತೂ ಅಷ್ಟೇ ಅಷ್ಟು ಚೆನ್ನಾಗಿ ಇಡ್ಲಿ ಏನು ಆಗಿರಲಿಲ್ಲ. ಒಂದೊಂದು ದಿನ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಅಂತೂ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಇಡ್ಲಿ ಮಾತ್ರ ಆ ಥರ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ದರೆ ಯೂಶ್ವಲಿ ನಾನು ಏನಾರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸುಮಾರು ಜನ ಸಜೆಸ್ಟ್ ಮಾಡ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ನಮ್ಮಮ್ಮ ಇಡ್ಲಿ ಹಿಟ್ಟು ಅಂದರೆ ನನಗೆ ಹಾಕೋದಿಕ್ಕೆ ಬರೋದಿಲ್ಲ, ಸರಿಯಾಗಿ ಹಾಕಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮನೇ ಹಾಕಿಟ್ರು. ಇವಾಗ ಸ್ಟೋರ್ ರೂಮಲ್ಲಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಬಿಸಿಲು ಜಾಸ್ತಿ ಇತ್ತು ಮತ್ತು ಚೀಲ ಎಲ್ಲ ಸ್ವಲ್ಪ ಹಳೇದಾಗಿತ್ತು ಅಂತಂದ್ಬಿಟ್ಟು ಮೂಟೆಯಲ್ಲಿ ಅಂದರೆ ಮೂಟೆ ಎಲ್ಲ ಒಡೆದೋಗ್ಬಿಟ್ಟಿದೆ. ರಾಗಿ ಎಲ್ಲ ಕೆಳಗಡೆ ಸುರಿತಾ ಇತ್ತು. ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಮ್ಮ ಮಾಡ್ಕೊತಾ ಇದ್ದಾರೆ. ಪಾಪ ಅಮ್ಮನ ಅವ್ರಿಗೆ ಬಂದರೆ ಅವರು ಸ್ವಲ್ಪನೂ ಫ್ರೀನೇ ಇರೋದಿಲ್ಲ. ಅಂದರೆ ಅವರು ಫ್ರೀಯಾಗಿರ್ಬೋದು, ಆದರೆ ಅವರು ಫ್ರೀಯಾಗಿರಲ್ಲ. ಏನಾದರೂ ಒಂದು ಕೆಲಸ ಮಾಡಿಕೊಂಡು ಇರ್ತಾರೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಇಡ್ಲಿ ಕೂಡ ರೆಡಿಯಾಗಿದೆ. ನಾನು ಇಡ್ಲಿ ಬಿಡ್ಸಲ್ಲ. ಯೂಶ್ವಲಿ ಇಡ್ಲಿ ಮಾಡೋದು, ದೋಸೆ ಮಾಡೋದಿದ್ದರೆ ಅಮ್ಮನೇ ಮಾಡೋದು. ಆಲ್ಮೋಸ್ಟ್ ಅಮ್ಮನೇ ಎಲ್ಲ ಮಾಡ್ತಿರ್ತಾರೆ. ಇವಾಗ ಇಡ್ಲಿ ಅಂದರೆ ಬಿಚ್ಕೊಡ್ತಿದ್ದಾರೆ. ನಾನು ತೆಗಿಯೋಕ್ಕೆ ಹೋದೆ, ಸರಿಯಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಅಮ್ಮನೇ ತೆಗೆದ್ರು. ಈ ಥರ ನೋಡಿ ಚಟ್ನಿ ಸಖತ್ತಾಗಿ ಬಂದಿದೆ. ಇಡ್ಲಿ ಟೇಸ್ಟ್ ಅಂತೂ ಚೆನ್ನಾಗಿದೆ, ಅಂದರೆ ಶೇಪಾಗಿ ಬಂದಿಲ್ಲ ಅಷ್ಟೇ. ಈ ಪಡ್ಸಾಲೆ ನಮಗೆ ಒಂಥರ ಡೈನಿಂಗ್ ಹಾಲ್ ಇದ್ದಂಗೆ. ಯಾವಾಗಲೂ ಬಂದು ಮೀಟಿಂಗ್ ಮಾಡೋದಾಗಿರ್ಬೋದು, ತಿನ್ನೋದಾಗಿರ್ಬೋದು ಎಲ್ಲ ಇಲ್ಲೇ ಮಾಡ್ತೀವಿ. ಆಂಟಿ ಇಲ್ಲ, ಮಗಳು ಮನೆಗೆ ಹೋಗಿದ್ದಾರೆ. ಅವರು ಬರೋದು ಮೇ ಬಿ ಇನ್ನು ಸ್ವಲ್ಪ ಜಾತ್ರೆ ಅಷ್ಟರಲ್ಲಿ ಬರ್ತಾರೆ. ನಾವು ಅಲ್ಲೇ ಮಲ್ಕೊಂಡು ಅಂದರೆ ನಾಷ್ಟ ಎಲ್ಲ ಆದಮೇಲೆ ಅಜ್ಜಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು, ಮತ್ತು ನಾನು ಅಲ್ಲೇ ಅಂದರೆ ತಣ್ಣಗಿರುತ್ತೆ ಬಿಸಿಲು, ನಮ್ಮ ಮನೇಲಿ ಶೀಟ್ ಮನೇಲಿ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ಅಮ್ಮ ಮತ್ತು ಪೆಟ್ಟಿಲೆಲ್ಲ ಅಂದರೆ ಸ್ವಲ್ಪ ಪಾತ್ರೆಗಳನ್ನ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅದಕ್ಕೆ ನನಗೆ ಬೇಕಾಗಿರೋ ಕೆಲವೊಂದು ಪಾತ್ರೆಗಳು ಇದರಲ್ಲಿತ್ತು, ತೆಗೆದಿಡ್ತಾ ಇದ್ದಾರೆ. ಮತ್ತು ಇವತ್ತು ರಾಗಿ ಬೀಸಿಸ್ಕೊಬೇಕು. ಅದಕ್ಕೋಸ್ಕರ ಯೂಶ್ವಲಿ ಅಲ್ಲೇ ಮಿಷಿನಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ. ಮತ್ತೇನೋ ಅದರೊಳಗಡೆ ಏನೇನೋ ಬಿದ್ದೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅಜ್ಜಿ ಕ್ಲೀನ್ ಮಾಡ್ತಿದ್ದಾರೆ. ಅಮ್ಮ ಸ್ಟೋರ್ ರೂಮ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ, ಪಾಪ ಅಮ್ಮ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ನಮ್ಮಮ್ಮನಷ್ಟು ಶಕ್ತಿ ನನಗಿಲ್ಲ. ನಮ್ಮಮ್ಮ ಮೂಟೆ ಎಲ್ಲ ಸಲೀಸಾಗಿ ಎತ್ಬಿಡ್ತಾರೆ. ನಾನೇನೋ ದೊಡ್ಡದಾಗಿ ಎತ್ತುತ್ತೀನಿ ಅಂತ ಬಂದೆ, ನನ್ನ ಕೈಲಾಗಲಿಲ್ಲ. ಆಮೇಲೆ ಅಮ್ಮನೇ ಎತ್ಕೊಂಡ್ರು. ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ನಮ್ಮಮ್ಮ ಯೂಶ್ವಲಿ ರಾಗಿ ಮತ್ತು ಅಕ್ಕಿನೆಲ್ಲ ಒಂದು ವರ್ಷಕ್ಕಾಗುವಷ್ಟು ತೊಗೊಂಡ್ಬಿಡ್ತಾರೆ. ಸುಮಾರು ಮೂಟೆಗಳೆಲ್ಲ ಹಾಳಾಗಿತ್ತು ಅಂತ ಅಂದ್ಬಿಟ್ಟು ದೊಡ್ಡದು ಡ್ರಮ್ ಇತ್ತು ನಮ್ಮ ಮನೇಲಿ. ನಾವು ಊರಿಗೆಲ್ಲ ಹೋದಾಗ ನೀರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮ್ಮೂರಲ್ಲಿ. ಹಾಗಾಗಿ ಅಮ್ಮ ಡ್ರಮ್ಗಳನ್ನ ಇಟ್ಕೊಂಡಿದ್ದಾರೆ, ಅದಕ್ಕೆ ನೀರು ತುಂಬಿಸಿ ಇಟ್ಕೊತೀವಿ. ಇವಾಗ ರಾಗಿನೂ ಕೂಡ ಡ್ರಮ್ಗಾಗಿ ಇಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ, ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಪೀರಿಯಡ್ಸ್ ಆಗಿದ್ದೆ. ಸೊ ನಾನು ಯೂಶ್ವಲಿ ಪೀರಿಯಡ್ಸ್ ಆದಾಗ ತುಂಬ ಬಾಡಿ ಪೇಯ್ನು ಮತ್ತು ಲೆಗ್ಗೆಲ್ಲ ತುಂಬ ಪೇಯ್ನ್ ಬಂದುಬಿಡುತ್ತೆ. ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಆಗ್ತಿತ್ತು. ಅದ್ರ ಜೊತೆಗೆ ಹಿಂದಿನ ದಿನ ಮತ್ತು ಅದ್ರ ಹಿಂದಿನ ದಿನ ಎಲ್ಲ ವೀಡಿಯೋ ಶೂಟ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಮಲ್ಕೊಂಬಿಟ್ಟೆ, ಹೆಲ್ಪ್ ಮಾಡೋಕ್ಕಾಗಿಲ್ಲ. ಅಮ್ಮನೂ ಮತ್ತು ಅಜ್ಜಿ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾರೆ. ಮತ್ತು ನಮ್ಮನೆ ಕಡೆ ಸೈಡಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ. ಅಜ್ಜಿ ಸ್ವಲ್ಪ ಡ್ರಮ್ಗಳಿಗೆ ಮತ್ತು ಹಂಡೆ ಎಲ್ಲ ನೀರು ತುಂಬಿಸ್ಕೊತಾರೆ ಬಾಗಿಲನ್ನೆಲ್ಲ ತೊಳೆಯೋದಕ್ಕೆ. ಮತ್ತು ನೀರು ಬಂದಾಗ ಬಾಗಿಲೆಲ್ಲ ತೊಳ್ಕೊಂಬಿಡ್ತಾರೆ. ನಮ್ಮದು 2 ಟ್ಯಾಂಕ್ ಇದೆ. ಸೊ ಬಾಡಿಗೆ ಮನೆಗೆ ಅದನ್ನು ಅಟ್ಯಾಚ್ ಮಾಡಿದ್ದೀವಿ. ನಮಗೆ ಅಂತ ಸಪ್ರೇಟಾಗಿ ಡ್ರಮ್ನ ಇಟ್ಕೊಂಡಿಲ್ಲ. ಹಾಗಾಗಿ ಈ ಥರ ಬಕೆಟು ಮತ್ತು ಒಂದು ಕೆಳಗಡೆ ಇಡ್ತೀವಲ್ಲ ಆ ಡ್ರಮ್ಗೆ ನೀರನ್ನ ತುಂಬಿಸಿ ಇಟ್ಕೊತೀವಿ. ನಾನು ಯೂಶ್ವಲಿ ಮಧ್ಯಾಹ್ನ ಟೈಮು ಮಲ್ಕೊಳ್ಳೋದಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಮತ್ತು ಸರಿಗೆ ಹಿಂದಿನ ದಿನ ಮತ್ತು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಸುಮಾರು ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಎದ್ದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸಂಜೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಯೂಶ್ವಲಿ ಸಂಜೆ ಟೈಮೇ ಅಡುಗೆ ಮಾಡ್ತೀವಿ. ಇವಾಗ ಗೊಜ್ಜು ಮಾಡ್ತಾಯಿದ್ದೀನಿ. ಗೊಜ್ಜು ಮಾಡೋದಕ್ಕೆ ಒಂದು 3 ಟೊಮೆಟೋನ ಕಟ್ ಮಾಡಿ ರುಬ್ಬಿ ಇಟ್ಕೊತಾ ಇದ್ದೀನಿ. ರುಬ್ಕೊಂಡಿರೋ ಟೊಮೆಟೊ ಪ್ಯೂರಿನ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಜಾರಿಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಖಾರಕ್ಕೆ ತಕ್ಕಷ್ಟು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಒಂದು 2-3 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ತರ್ತರಿಯಾಗಿ ರುಬ್ಕೊಬೇಕು.
ಇದಕ್ಕೆ ಏನು ಗೊಜ್ಜಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಕೂಡನು ಇವತ್ತು ಟ್ರೈ ಮಾಡಿರೋದು ಸಖತ್ತಾಗಿ ಬಂದಿತ್ತು. ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ, ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಈ 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅವಾಗೇ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರು ಹಾಕಬಾರ್ದು. ಫಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ರುಬ್ಕೊಂಡಿರ್ತೀವಲ್ವ, ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಮತ್ತು ಅದನ್ನು ಕೂಡ ನೀರು ಹಾಕ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸನ್ನ ಹಾಕ್ಕೊಂಡಿರ್ತೀವಲ್ವ, ಖಾರ ನೋಡಿಕೊಂಡು ಸಾಂಬಾರು ಪುಡಿನ ಹಾಕ್ಕೊಬೇಕಾಗುತ್ತೆ. ನೀರು ಹಾಕ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಸುಂಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಗೊಜ್ಜು ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು. ಮತ್ತು ಗೊಜ್ಜು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗಿತ್ತು ಅನಿಸುತ್ತೆ. ನಾನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಸ್ವಲ್ಪ ಶಾರ್ಟೇಜ್ ಆಗಿತ್ತು. ಟೇಸ್ಟು ಚೆನ್ನಾಗಿದ್ದರೆ ಊಟ ಸ್ವಲ್ಪ ಜಾಸ್ತಿ ಸೇರಿಬಿಡುತ್ತೆ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಊಟ ಸರಿಯಾಗಿ ಸೇರಲ್ಲ. ಮತ್ತು ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಾಗಿದೆಯಾ ಇಲ್ವಾ ಅಂತ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗೊಜ್ಜು ರೆಡಿಯಾಗಿದೆ. ಸುಮಾರು ಜನ ಕೇಳ್ತಾರೆ, ನೀವು ಖಾರ ಜಾಸ್ತಿ ಯೂಸ್ ಮಾಡ್ತೀರಾ, ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತೀರಾ ಅಂತೇಳ್ಬಿಟ್ಟು. ನಮ್ಮನೇಲಿ ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ ಅಮ್ಮ ಜಾಸ್ತಿ ಖಾರ ಯೂಸ್ ಮಾಡ್ತಾರೆ. ಹಾಗಾಗಿ ನನಗೂ ಅಭ್ಯಾಸ ಆಗಿಬಿಟ್ಟಿದೆ ಖಾರ ಜಾಸ್ತಿ ತಿಂದು ತಿಂದು. ಅದರಲ್ಲೂ ಉಪ್ಸಾರು ಖಾರ ಅಂತೂ ಜಾಸ್ತಿ ತಿಂತೀವಿ. ಮತ್ತು ಒಂದು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಗೊಜ್ಜಿಗೆ ಅನ್ನನ ಕಲಸಿದ್ದೀನಿ. ನಾನು, ಅಮ್ಮ, ಅಜ್ಜಿ ಎಲ್ಲ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊತೀವಿ. ಹಾಗಾಗಿ ಫಸ್ಟು ನಮಗೆ ಕಲಸಿಟ್ಕೊಂಡು ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಗೊಜ್ಜು ಕಡಿಮೆ ಹಾಕ್ಬಿಟ್ಟು ಕಲಿಸ್ಕೊಡ್ತಾ ಇದ್ದೀನಿ. ಒಂದೊಂದು ದಿನ ತಿಂತಾರೆ, ಒಂದೊಂದು ದಿನ ತಿನ್ನೋದಿಲ್ಲ. ಹಾಗಾಗಿ ನೋಡಿಕೊಂಡು ಕಲಿಸ್ಕೊಡ್ತೀನಿ. ಏನಾದರೂ ಅಡುಗೆ ಯಾವುದಾದ್ರೂ ಊಟ ಇಷ್ಟ ಆಗಿಲ್ಲ ಅಂದರೆ ಮೊಸರನ್ನ ಜಾಸ್ತಿ ಇಷ್ಟಪಡ್ತಾರೆ. ಮೊಸರನ್ನ ಕಲಿಸ್ಕೊಟ್ಬಿಟ್ರೆ ಸಾಕು, ಊಟ ಮಾಡ್ಕೊತಾರೆ. ನಾವೆಲ್ಲ ಊಟ ಮಾಡಿಕೊಂಡು ನಮ್ಮ ಪಾಪುನಿಗೆ ಸ್ವಲ್ಪ ರೋಡಲ್ಲೆಲ್ಲ ಓಡಾಡಿಕೊಂಡು ಒಂದು ಸ್ವಲ್ಪ ಊಟ ತಿನ್ನಿಸ್ತೀನಿ. ಅವನು ಸರಿಯಾಗಿ ತಿನ್ನಲ್ಲ, ಅದಕ್ಕೋಸ್ಕರ ನಾನೇ ತಿನ್ನಿಸ್ತೀನಿ. ಮತ್ತು ನಾನು ಮಲಗಿದ್ದಾಗೇ ಅಮ್ಮ ಅಕ್ಕಿ ರಾಗಿ ಎಲ್ಲ ಕಾರ್ಗೆ ಇಟ್ಟಿದ್ದಾರೆ. ಇವಾಗ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ರಾಗಿ ಮಿಲ್ಗೆ ಹೋಗಬೇಕು. ಸಂಜೆ ನಾನು ಮಲ್ಕೊಂಬಿಟ್ಟಿದ್ದೆ. ಮತ್ತು ಇನ್ನೊಂದು ರಾಗಿ ಮಿಲ್ಲು ಇವತ್ತು ಕ್ಲೋಸ್ ಆಗಿದೆ, ಏಕೆಂದರೆ ಭಾನುವಾರ ಇತ್ತಲ್ವ ಹಾಗಾಗಿ. ಮತ್ತು ಯೂಶಲಿ ಅವರು ಬೆಂಗಳೂರಿಂದ ಬರೋದು 4 ಗಂಟೆ ಅಷ್ಟರಲ್ಲೆಲ್ಲ ಹೊರ್ಟೋಗ್ಬಿಡ್ತಾರೆ. ಇವತ್ತು ಬಂದಿಲ್ಲ. ಅಮ್ಮ ರಾಗಿ ಮತ್ತು ಅಕ್ಕಿಯನ್ನೆಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ರಲ್ವ, ಮತ್ತು ಬೀಸಿಸಕ್ಕೆ ಬೇರೆ ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ನಮ್ಮೂರಲ್ಲಿ ಇಲ್ಲ ಅಂದ್ರೇನು ತಿನ್ಸಂದ್ರದಲ್ಲಿ ಇರುತ್ತಲ್ವ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಫಸ್ಟ್ ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ತುಂಬ ರಶ್ ಇತ್ತು ಅಂದ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದಿತ್ತು, ಅಲ್ಲಿಗೆ ಬಂದು ಎಲ್ಲ ಬೀಸಿಸ್ಕೊಂಡ್ವಿ. ಮತ್ತು ಇನ್ನೊಂದು ನಮ್ಮ ರಾಮನಗರದಲ್ಲಿ ನಮ್ಮ ಮನೆ ಹತ್ರನೇ ಮಿಲ್ಲಿದೆ, ಬಟ್ ಅಲ್ಲಿ ಅಷ್ಟೇನು ನಮಗೆ ಇಷ್ಟ ಆಗಲ್ಲ, ಚೆನ್ನಾಗಿ ಬೀಸಿಸ್ಕೊಡಲ್ಲ. ನಮ್ಮ ಅಮ್ಮನಿಗೇನೋ ರಾಮನಗರದಲ್ಲಿ ಇಷ್ಟ ಆಗೋದಿಲ್ಲ. ಅವ್ರಿಗೆ ಯಾವಾಗಲೂ ಊರಲ್ಲಿ ಮಾಡಿಸ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ರಾಮನಗರದಲ್ಲಿ ಇಷ್ಟಪಡೋದಿಲ್ಲ. ಮತ್ತು ತಿಮ್ಸಂದ್ರದಲ್ಲೂ ಅಷ್ಟೇ, ನಮ್ಮೂರಿಂದ ಒಂದು 2 ಊರು ಬಿಟ್ಟರೆ ತಿಮ್ಸಂದ್ರ ಅಂತ ಸಿಗುತ್ತೆ, ಮುಸ್ಲಿಮ್ ಏರಿಯಾ. ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ. ಎಲ್ಲ ಬೀಸಿಸ್ಕೊಂಡಾದ್ಮೇಲೆ ಕಾರ್ಗಿಟ್ಕೊಂಡು ಹೊರಟ್ವಿ. ನಾನು ಕೆಲಸ ಮಾಡ್ತೀನಿ, ಬಟ್ ನಮ್ಮ ಅಮ್ಮನಷ್ಟು ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಸಖತ್ ಕೆಲಸ ಮಾಡ್ತಾರೆ. ಮೂಟೆ ಗೀಟೆ ಎಲ್ಲ ಕೈಯಲ್ಲಿ ಎತ್ಬಿಡ್ತಾರೆ. ನನ್ನ ಕೈಲಂತೂ ಎತ್ತೋದಕ್ಕೆ ಆಗೋದಿಲ್ಲ. ಮತ್ತು ಆನ್ ದ ವೇ ಬರ್ತಾ ಏನೋ ಪೂಜೆ ಮೆರವಣಿಗೆ ಎಲ್ಲ ನಡೀತಾ ಇತ್ತು. ಬಂದಮೇಲೆ ನಮ್ಮಮ್ಮ ಎಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.